ಇಂದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಚನ್ನಪಟ್ಟಣ ನಗರದಲ್ಲಿ ಮೈತ್ರಿ ಪಕ್ಷದ ನಾಯಕರುಗಳು ನಾ ಮುಂದು ತಾ ಮುಂದು ಎಂದು ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡಿದ್ದಾರೆ. ಮೈತ್ರಿ ಪಕ್ಷದ ನಾಯಕರು ಎಂದರೆ ಸಿಪಿ ಯೋಗೇಶ್ವರ್ ರವರು 1001 ಗಣಪತಿಗಳನ್ನು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊಟ್ಟರೆ ನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ನೀಡಿದ್ದಾರೆ. ಎಚ್ಸಿ ಜೈಮುತ್ತು ಅಂದರೆ ಜೆಡಿಎಸ್ನ ತಾಲೂಕು ಅಧ್ಯಕ್ಷರಾದ ಎಚ್ಸಿ ಜೈಮುತ್ತು ಪ್ರತಿ ವರ್ಷನೂ ಕೊಡ್ತಾ ಬಂದಿದ್ದಾರೆ. ಕಳೆದ 2 ವರ್ಷದಿಂದ ಸಿಪಿ ಯೋಗೇಶ್ವರ್ ಗೌರಿ ಗಣೇಶ ಮೂರ್ತಿಗಳನ್ನು ನೀಡುತ್ತಿದ್ದಾರೆ. ಈ ಇಬ್ಬರು ಚನ್ನಪಟ್ಟಣ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಮನೆ ಮಾತಾಗಿದ್ದಾರೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶುಭಾಶಯವನ್ನು ಕೋರುವುದರ ಜೊತೆಗೆ ಗೌರಿ ಗಣೇಶ ಮೂರ್ತಿಗಳನ್ನು ಚನ್ನಪಟ್ಟಣ ತಾಲೂಕಿನಾದ್ಯಂತ ವಿತರಣೆ ಮಾಡಿದ್ದಾರೆ. ಆತ್ಮೀಯ ಕನ್ನಡ ಮನಸ್ಸುಗಳೇ, ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭ ಕಾಮನೆಗಳು ತಮಗೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ವೀಕ್ಷಕರೇ, ಚನ್ನಪಟ್ಟಣ ಹೇಳಿ ಕೇಳಿ ರಾಜಕಾರಣದಲ್ಲಿ ಒಂದು ದೊಡ್ಡ ಸ್ಥಾನವನ್ನು ಪಡೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಹೊರತುಪಡಿಸಿದರೆ ಮೈತ್ರಿ ಪಕ್ಷದ ನಾಯಕರುಗಳು ಇಂದು ಚನ್ನಪಟ್ಟಣ ನಗರದಲ್ಲಿ ಗೌರಿ ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡಿದರು. ಮೊದಲಿಗೆ ಚನ್ನಪಟ್ಟಣ ನಗರಕ್ಕೆ ಹೊಂದಿಕೊಂಡಂತಿರುವಂತಹ ದೊಡ್ಡಮಳೂರು ಗ್ರಾಮದಲ್ಲಿರುವ ಶ್ರೀ ಸಾಯಿ ಮಂದಿರದಲ್ಲಿ ಎಚ್ಸಿ ಜೈಮುತ್ತು ತಾಲೂಕಿನ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಎಚ್ಸಿ ಜೈಮುತ್ತುರವರು ಕಳೆದ 13 ವರ್ಷಗಳಿಗೂ ಹೆಚ್ಚು ವರ್ಷಗಳಿಂದ ಅವರು ಗೌರಿ ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇಂದು ಸಹ ಅವರು ಯುವ ನಾಯಕ ಎಂದು ಕರೆಸಿಕೊಂಡಿರುವಂತಹ ಹಾಗೂ ಮುಂದಿನ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಆಗಬಹುದು ಎಂಬ ನಿರೀಕ್ಷೆಯಲ್ಲಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕರೆದುಕೊಂಡು ಬಂದು ಗೌರಿ ಗಣೇಶ ಮೂರ್ತಿಗಳನ್ನ ಸಾರ್ವಜನಿಕರಿಗೆ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ್ ಅವರು ಸಹ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಅಂದರೆ ಅಕ್ಕೂರು ಜಿಲ್ಲಾ ಪಂಚಾಯಿತಿ, ಮಳೂರು ಜಿಲ್ಲಾ ಪಂಚಾಯಿತಿ, ಕೋಡಂಬಳ್ಳಿ ಜಿಲ್ಲಾ ಪಂಚಾಯಿತಿ, ಬೇವೂರು ಜಿಲ್ಲಾ ಪಂಚಾಯಿತಿ, ಹೊಂಗನೂರು ಜಿಲ್ಲಾ ಪಂಚಾಯಿತಿ ಸೇರಿದಂತೆ ಎಲ್ಲ ಪ್ರತಿಯೊಂದು ಆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಒಂದೊಂದು ಗ್ರಾಮಗಳಲ್ಲಿ ಒಂದೊಂದು ಜಾಗವನ್ನು ಆಯ್ದುಕೊಂಡು ಆ ಜಾಗಕ್ಕೆ ತಾವೇ ಖುದ್ದು ಹೋಗಿ ಗೌರಿ ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಾಧ್ಯಮದವರು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಗೌರಿ ಗಣೇಶ ಹಬ್ಬದ ಶುಭ ಕಾಮನೆಗಳನ್ನು ತಿಳಿಸುವುದರ ಜೊತೆಗೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿಯುತ್ತಾರೆ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಎನ್ನುವ ಒಂದು ಮಾತನಾಡಿದರೆ, ಮತ್ತೊಂದು ಮಾತಿನಲ್ಲಿ ಈಗಾಗಲೇ ದೆಹಲಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾತನಾಡಿದ್ದಾರೆ. ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಕಣಕ್ಕಿಳಿಯುವುದು ನಿಶ್ಚಿತ ಎಂದು ಹೇಳಿದ್ದಾರೆ. ಎತ್ತಿನ ಹೊಳೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಸಹ ಅವರು ಹಂಚಿಕೊಂಡಿದ್ದಾರೆ. ಮುಕ್ತವಾಗಿ ಮುಂದಿನ ಉಪಚುನಾವಣೆ ಯಾವ ರೀತಿ ನಾವು ಚುನಾವಣೆಗೆ ಸಜ್ಜಾಗಬೇಕು ಅಂತಕ್ಕಂಥ ಸಾಕಷ್ಟು ಮುಖ್ಯವಾದಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಪ್ರಾಮಾಣಿಕ ಕೆಲಸವನ್ನು ಪಕ್ಷದ ಎಲ್ಲ ನಮ್ಮ ಹಿರಿಯ ಮುಖಂಡರ ಜೊತೆ ಮಾತನಾಡ್ತಾರೆ. ಈ ಟಿಕೆಟ್ ಏನಾದರೂ ಫೈನಲ್ ಆಗ್ತಿದೆ ಸರ್? ಯಾಕೆಂತಂದರೆ ಒಂದು ಕಡೆ BJP ಅವರು ಸಭೆಗಳನ್ನ ಮಾಡ್ತಾರೆ, ಮತ್ತೊಂದು ಕಡೆ ನೀವು, ಇದು ಮೈತ್ರಿಗೆ ಪೆಟ್ಟಾಗುತ್ತಾ ಅಂತೇಳಿ. ನೋಡಿ, ಮೊನ್ನೆಯ ದಿನ ದೆಹಲಿಯಲ್ಲಿ ನಮ್ಮ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಚನ್ನಪಟ್ಟಣ ವಿಧಾನ ಪರಿಷತ್ನ ಸದಸ್ಯರು ಸಿಪಿ ಯೋಗೇಶ್ವರ್ ಅವರು ಜೊತೆಯಲ್ಲಿ ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಎಲ್ಲರೂ ಕೂತು ಒಂದು ಸುತ್ತಿನ ಮಾತುಕತೆಯನ್ನು ಮುಗಿಸಿದ್ದಾರೆ, ಚರ್ಚೆಯನ್ನು ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಅಂತಿಮವಾಗಿ NDA ಅಭ್ಯರ್ಥಿ ನಿಲ್ತಾರೆ. ಯಾರು ನಿಲ್ಲಬೇಕು, ಯಾರು ಸೂಕ್ತವಾದಂಥ ಅಭ್ಯರ್ಥಿ ಕಾಂಗ್ರೆಸ್ನ ಮನಸ್ಸಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆ ಘೋಷಣೆ ಆಗುತ್ತೆ. ಸರ್, ಇವತ್ತು ಎತ್ತಿನ ಹೊಳೆಗೆ ನೀರು ಕೊಡುವಂಥ ಯೋಜನೆ ಚಾಲನೆ ಕೊಡ್ತಾ ಎತ್ತಿನ ಹೊಳೆ ನೀರಿನ ಯೋಜನೆಗೆ ನಮ್ಮೆಲ್ಲರ ಒಂದು ಸಹಮತ ಇದೆ. ಅಂತಿಮವಾಗಿ ನೀರಾವರಿ ವಿಷಯವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತೇನಾದರೂ ಅತ್ಯಂತ ದೂರದೃಷ್ಟಿಯನ್ನು ಇಟ್ಟುಕೊಂಡು ಒಂದು ಕಲ್ಪನೆಯನ್ನು ಕೊಟ್ಟುಕೊಂಡು ನೀರಾವರಿ ಸಚಿವರಾಗಿ, ನೀರಾವರಿಯ ತಜ್ಞರಾಗಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಸಾಕಷ್ಟು ರಾಜ್ಯಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲವೂ ಯಾವುದೇ ವಿಚಾರಗಳಿರ್ಬೋದು, ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೀರಿನ ವಿಚಾರ. ಯಾಕೆಂದರೆ ಇವತ್ತು ರೈತರುಗಳು ಒಳ್ಳೆಯ ಮಳೆ ಬೆಳೆ ಬೆಳಿಬೇಕು ಅಂತಕ್ಕಂಥದ್ದಾದರೆ ನೀರಾವರಿ ಕಲ್ಪಿಸಿಕೊಡ್ತಕ್ಕಂಥದ್ದು ಅತಿ ಅವಶ್ಯಕ. ಎಲ್ಲದರ ವಿಚಾರವಾಗಿ ಇವತ್ತು ಜನತಾದಳ ಪಕ್ಷ ಎಂದೂ ಕೂಡ ಬೆಂಬಲವಾಗಿ ನಿಂತಿದೆ. ಒಟ್ಟಾರೆ ಮೈತ್ರಿ ಪಕ್ಷದಲ್ಲಿ ಈ ಇಬ್ಬರು ನಾಯಕರು ಬೇರೆ ಬೇರೆಯಾಗಿ ಗೌರಿ ಗಣೇಶ ಮೂರ್ತಿಗಳನ್ನು ಹಂಚಿರುವುದು ಸಹ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದರೆ JDSನಿಂದ ಮತ್ತು BJPಯಿಂದ ಅಥವಾ ಇಂಡಿಪೆಂಡೆಂಟಾಗಿ ಯಾರಾದರೂ ಸ್ಪರ್ಧೆ ಮಾಡ್ತಾರಾ, ಈ ಎರಡೂ ಪಕ್ಷಗಳಿಂದ ಒಬ್ಬರೇ ಸ್ಪರ್ಧೆ ಮಾಡ್ತಾರಾ ಅನ್ನೋದು ಒಂದು ಕಡೆ ಆದರೆ, ಹಲವಾರು ಗ್ರಾಮಗಳಲ್ಲಿ ಕೆಲವರು ವೈಯಕ್ತಿಕವಾಗಿ ಸಹ ಗೌರಿ ಗಣೇಶ ಮೂರ್ತಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ. ಇಲ್ಲೇ ಸಹಸ್ರ ಕೊಡ್ತಿದ್ದಾರೆ. ಪ್ರತಿ ಗ್ರಾಮಗಳಿಗೆ ಮತ್ತು ವಾರ್ಡ್ಗಳಿಗೆ ಅಷ್ಟೇ ಅಲ್ಲ, ಪ್ರತಿ ಬೀದಿಯಲ್ಲಿ ಕೂರಿಸುವಷ್ಟು ಮೂರ್ತಿಗಳನ್ನು ನೀಡುತ್ತಿದ್ದರೂ ಸಹ ಕೆಲವು ಗ್ರಾಮಗಳಲ್ಲಿ ಕೆಲ ಯುವಕರು ಹೇಳುವ ಮಾತೇನಪ್ಪ ಅಂದ್ರೆ, ನಾವು BJP ಗಣಪ JDS ಗಣಪ ಎನ್ನುವಂತಾಗುತ್ತದೆ, ಗ್ರಾಮದಲ್ಲಿ ಕಿತ್ತಾಟ ಶುರುವಾಗುತ್ತದೆ, ಹಾಗಾಗಿ ನಾವು ವೈಯಕ್ತಿಕವಾಗಿ ನಾವೇ ಸ್ವತಃ ದುಡ್ಡು ಕೊಟ್ಟು ಕೊಂಡೊಯ್ಯುತ್ತಿದ್ದೇವೆ ಎಂಬ ಮಾಹಿತಿಯನ್ನು ಸಹ ಹಂಚಿಕೊಂಡಿದ್ದಾರೆ. ಈ ಇಬ್ಬರ ಮೈತ್ರಿಯ ಪಕ್ಷಗಳಿಂದ ಗ್ರಾಮದಲ್ಲೂ ಸಹ ಒಡಕು ಮೂಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಿಯ ವೀಕ್ಷಕರೇ, ಮತ್ತೊಂದು ಸುದ್ದಿಯ ಮೂಲಕ ತಮ್ಮ ಮುಂದೆ ನಮಸ್ಕಾರ.